ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಚಿಕನ್ ಬ್ರೆಡ್ ರೋಲ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ಹೇಳಿ ನೋಡೋಣ. ಬೋನ್ಲೆಸ್ ಚಿಕನ್ 250 ಗ್ರಾಮು, ಬ್ರೆಡ್ 2 ಲೋಫ್, ಈರುಳ್ಳಿ 2, ಶುಂಠಿ 1 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್, ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್, ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು, ಅಡುಗೆ ಎಣ್ಣೆ, ಕೊತ್ತಂಬರಿ ಸೊಪ್ಪು. ಚಿಕನ್ ಬ್ರೆಡ್ ರೋಲ್ಗೆ ನಾನೀಗ ಸ್ಟಫಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಗ್ಯಾಸ್ನ ಹಚ್ಚಿ ಒಂದು ಬಾಣಲಿನ ಇಟ್ಟು ಅದಕ್ಕಾದ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು 1 ಬೌಲಷ್ಟು ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಬಾಡಿಸಿದ ನಂತರ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿ, ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು ಹಾಕಿ, ಅದಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 250 ಗ್ರಾಮು ಬೋನ್ಲೆಸ್ ಚಿಕನ್ನ ನಾನು ಮಿಕ್ಸಿಲಿ ಸ್ವಲ್ಪ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗೆ ಇದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ನೀವು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡಿ. ಒಂದು 10 ನಿಮಿಷ ಆದ ನಂತರ ನೋಡಿ, ಈ ರೀತಿಯಾಗಿ ಬೆಂದಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿದ ನಂತರ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀವು ಅದನ್ನು ಮಿಕ್ಸ್ ಮಾಡಿ. ಈಗ ನೋಡಿ, ಇವಾಗ ಸ್ಟಫಿಂಗು ರೆಡಿಯಾಗಿದೆ. ಈಗ ಚಿಕನ್ ಬ್ರೆಡ್ ರೋಲ್ ಮಾಡೋದಕ್ಕೆ ನಾನು ಎಡ್ಜಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾನಿಲ್ಲಿ 2 ಲೋಫಷ್ಟು ಬ್ರೆಡ್ ತೊಗೊತಾ ಇದ್ದೀನಿ. ಸೊ ಎಲ್ಲನೂ ಇದೇ ರೀತಿಯಾಗಿ ಎಡ್ಜಸ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಬ್ರೆಡ್ ಎಲ್ಲನೂ ರೆಡಿಯಾಗಿದೆ. ಈ ಥರ ಲಟ್ಟನ್ಗೆಳಿ ನೀವು ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ತಿನ್ನಾಗೆ ನೋಡಿ, ಈ ರೀತಿಯಾಗಿ ಆಗುತ್ತೆ. ಸಾಫ್ಟ್ ಬ್ರೆಡ್ನ ತೊಗೊಳ್ಳಿ ನೀವು. ಫ್ರೆಶ್ ಬ್ರೆಡ್ ಇರಬೇಕು ಈ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ರೋಲು. ಈಗ ಲಟ್ಸಿ ಇಟ್ಕೊಂಡಿರೋವಂಥ ಬ್ರೆಡ್ಗೆ ಮಧ್ಯದಲ್ಲಿ ಸ್ವಲ್ಪ ಚಿಕನ್ನ ಹಾಕ್ಕೊಂಡು ನೀವು ನೋಡಿ, ಈ ರೀತಿಯಾಗಿ ನೀರನ್ನ ಹದ್ಕೊಂಡು ಒಂದು ಬೌಲಲ್ಲಿ ಈ ರೀತಿಯಾಗಿ ಅದನ್ನು ಕವರ್ ಮಾಡ್ಕೊಬೇಕು. ನೋಡಿ, ನೀರು ಹಾಕಿದ್ರೆ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ನೀವು ಚಿಕನ್ ರೋಲ್ನ ಮಾಡ್ಕೊಬೇಕು ಬ್ರೆಡ್ಡಲ್ಲಿ. ಈ ಥರ ಅಂಟಿಸ್ಕೊಂಡ ನಂತರ ಎಡ್ಜಸ್ನ ಕವರ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀರನ್ನ ಹದ್ಕೊಂಡೇ ಮಾಡಬೇಕು ನೀವು. ನಾನಿಲ್ಲಿ ನಿಮಗೆ ಯಾವ ರೀತಿಯಾಗಿ ರೋಲ್ ಮಾಡೋದು ಅಂತ ಒಂದು 2-3 ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ಲೈಟಾಗಿ ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಎಡ್ಜಸ್ನ ನೀರಿಂದ ನೀವು ಅದನ್ನು ಕವರ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೊಡ್ಬೋದು, ಇಲ್ಲ ನೀವು ಯಾರಾದರೂ ಗೆಸ್ಟ್ ಬಂದರೆ ಮಾಡಿಕೊಡ್ಬೋದು. ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಇದು. ನೋಡಿ, ಈ ಥರ ನೀರು ಹಾಕೋದ್ರಿಂದ ಅದು ಬಿಗಿಯಾಗಿ ಅಂಟ್ಕೊಂಡಿರುತ್ತೆ. ರೋಲ್ನ ನೀವು ನೀಟಾಗಿ ಕವರ್ ಮಾಡಿರಬೇಕು, ಇಲ್ಲಾಂದರೆ ಚಿಕನ್ ಪೀಸಸ್ ಎಲ್ಲ ಹೊರಗಡೆ ಬರುತ್ತೆ ಅದರಿಂದ. ಈಗ ನಾನು ಗ್ಯಾಸ್ನ ಹಚ್ಚಿ ಒಂದು ಬಾಣಲಿನ ಇಟ್ಟು ಅಗತ್ಯಕ್ಕೆ ತಕ್ಕಷ್ಟು ಎಣ್ಣೆ ಹಾಕಿ, ಈಗ ನೋಡಿ, ಎಣ್ಣೆ ಕಾದ ನಂತರ ನಾನು ಈಗ ರೋಲ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಇದನ್ನೆಲ್ಲ ನಾನು ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಚಿಕನ್ ರೋಲ್ನ ಎಣ್ಣೆಗೆ ಹಾಕೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ ಎಡ್ಜಸ್ ಏನಾದರೂ ಓಪನ್ ಇದೆಯಾ ಅಂತೇಳಿ, ಇಲ್ಲಾಂದರೆ ಎಣ್ಣೆಲ್ಲದು ಓಪನ್ ಆಗಿಬಿಡುತ್ತೆ ಅದರಿಂದ. ಫ್ರೆಂಡ್ಸ್, ನೀವು ಫೋಕ್ ಸ್ಪೂನಿಂದ ನೀವು ಈ ರೀತಿಯಾಗಿ ತಿರುಗಿಸಿ ಹಾಕೊಬೋದು. ನೋಡಿ, 2 ಕಡೆಯೂ ಬೇಯಿಸ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಆಗಿರುತ್ತೆ. ನೀವು ಸೀಲ್ ಮಾಡೋದ್ರಿಂದ ನೀಟಾಗಿ ನೋಡಿ, ಎಣ್ಣೆಲಿ ಬೇಯಿಸ್ಕೊಳ್ಳುವಾಗ ಚಿಕನ್ ಯಾವುದೋ ಹೊರಗಡೆ ಬರಲಿಲ್ಲ. ಸೊ ಅದರಿಂದ ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿ ಎಲ್ಲನೂ ಬೇಯಿಸ್ಕೊಂಡು ತಗೊಳ್ಳಿ. ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ರೋಲು. ನೀವು ಒಂದ್ಸರಿ ಇದನ್ನೆಲ್ಲ ಟ್ರೈ ಮಾಡಿ. ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಮನೆಗೆ ಬಂದಾಗ ಈ ರೆಸಿಪಿ ತುಂಬ ಈಸಿಯಾಗಿರುತ್ತೆ ಮಾಡೋದಕ್ಕೆ. ಫ್ರೆಂಡ್ಸ್ ನೋಡಿ, ಈಗ ಬ್ರೆಡ್ ಚಿಕನ್ ರೋಲ್ ರೆಡಿಯಾಗಿದೆ. ಕೆಚಪ್ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಈಗ ನೋಡಿ, ಬ್ರೆಡ್ ಚಿಕನ್ ರೋಲ್ ರೆಡಿಯಾಗಿದೆ. ಫ್ರೆಂಡ್ಸ್, ಈ ರೆಸಿಪಿನ ನೀವು ಯಾರೇ ಗೆಸ್ಟ್ ಅಥವಾ ಫ್ರೆಂಡ್ಸ್ ಮನೆಗೆ ಬಂದಾಗ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋವಂಥ ರೆಸಿಪಿ. ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.